ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೂಡ ಮಾಡಿ, ಫಾಲೋ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಗಣೇಶ ಹಬ್ಬ ಆಗಿರೋದ್ರಿಂದ ನಮ್ಮ ಕಡೆ ನಾಗರು ಮಾಡ್ತಾರೆ. ಅಂದರೆ ನಾವು ಒಂದೊಂದು ಕಡೆ ನಾಗರ ಪಂಚಮಿಲೇ ಮಾಡ್ತಾರೆ. ಅಂದರೆ ನಮ್ಮ ಇದರಲ್ಲಿ ಇವತ್ತು ಮಾಡ್ತಾ ಇದ್ದೀವಿ ನಾಗರ ಪಂಚಮಿನ. ನಾಗರ ಹುತ್ತಕ್ಕೆ ಹಾಲು ಎರೆದು ಪೂಜೆ ಮಾಡ್ಕೊಂಡು ಬರ್ತೀವಿ ನಮ್ಮ ಕುಟುಂಬದವರು. ಕೆಲವ್ರು ಮಾಡಲ್ಲ, ಕೆಲವ್ರು ಮಾಡ್ತಾರೆ. ಅದು ಫಸ್ಟಿಂದ ಬಂದಿರೋ ಪದ್ಧತಿ ಅಂತ. ಅಂದರೆ ನಮ್ಮ ತಾಯಿ ಮನೆಯಲ್ಲಿ ನಾಗರ ಪಂಚಮಿಲಿ ಮಾಡ್ತೀವಿ. ನಮ್ಮ ಗಂಡ ಮನೆಯಲ್ಲಿ ಇವತ್ತು ಗಣೇಶ ಹಬ್ಬದಲ್ಲಿ ಮಾಡ್ತಿರೋದು. ಅಂದರೆ ನಾವು ಅಣ್ಣ ತಮ್ಮದಿರೆಲ್ಲ ಯಾರ್ಯಾರು ಇದ್ದೀರೆಲ್ಲ ಸೇರಿ ಕೂತ್ಕೊಂಡು ಮಾಡ್ತೀವಿ. ಅದರಲ್ಲಿ ಏನೋ ಒಂಥರ ಖುಷಿ ಇರುತ್ತಲ್ಲ ಹಬ್ಬದಲ್ಲಿ ಪೂಜೆ ಮಾಡೋದೆಲ್ಲ ಒಟ್ಟಿಗೆ ಸೇರ್ಕೊಂಡು ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ ಹಬ್ಬ ಮಾಡಿದ್ರೆ. ಹಾಗೆ ಇವತ್ತು ನೋಡಿ ಹಬ್ಬದ ನೈಟೇನೆ ಆರ್ಕೆಸ್ಟ್ರಾವನ್ನು ಕೂಡ ಕರೆಸಿದ್ದಾರೆ. ಆರ್ಕೆಸ್ಟ್ರಾ ಅವ್ರು ಬಂದು ಆಲ್ರೆಡಿ ಬಂದಿದ್ದಾರೆ. ಅವರೆಲ್ಲ ಏನೇನೋ ಲೈಟಿಂಗ್ಸ್ ಎಲ್ಲ ರೆಡಿ ಮಾಡ್ತಿದ್ದಾರೆ. ಇನ್ನೂ ಸ್ಟಾರ್ಟ್ ಕೂಡ ಆಗಿಲ್ಲ. ಈಗ ಸ್ವಲ್ಪ ಹೊತ್ತಿಗೆ ಸ್ಟಾರ್ಟ್ ಮಾಡ್ತಾರೆ. ಅವ್ರು ತುಮಕೂರವರು ಬಂದಿರೋದು. ಹೋದ ವರ್ಷವೂ ಬಂದಿದ್ದರು. ಆದರೆ ಹೋದ ವರ್ಷ ಬಂದವರೇ ಬೇರೆ, ಈ ವರ್ಷ ಬಂದವರೇ ಬೇರೆ. ವರ್ಷ ಕರೆಸ್ತಾರೆ, ಗಣೇಶ ಕೂರಿಸಿದಾರಲ್ಲ ಅದಕ್ಕೋಸ್ಕರ ಆರ್ಕೆಸ್ಟ್ರಾ ಫಂಕ್ಷನ್ಗಳಿರುತ್ತೆ, ಚೆನ್ನಾಗಿರುತ್ತೆ ಹಬ್ಬಗಳಂದಮೇಲೆ. ಇವಾಗ ಇಲ್ಲಿ ನೋಡಿ ಪಟಾಕಿ ಕೂಡ ಹಚ್ಚಿದ್ರು. ಅದು ಒಂದೇ ಪಟಾಕಿ ಹಚ್ಚಿದ್ರು, ಒಂದೇ ಪಟಾಕಿಲಿ ಎಷ್ಟು ಥರ ಬರ್ತಾಯಿದೆ, ವೆರೈಟಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಕತ್ಲೆ ಇದೆಯಲ್ಲ, ಕತ್ಲಲ್ಲಿ ಚೆನ್ನಾಗೇ ಕಾಣಿಸ್ತಾ ಇದೆ. ಹಾಗೆ ಇವತ್ತಂದರೆ ಹಬ್ಬ ಇವತ್ತೇ ಇರೋದ್ರಿಂದ ಇವತ್ತು ನೈಟೇ ಕರೆಸಿದ್ದಾರೆ. ಹೋದ ಸರ್ತಿ ನಮ್ಮ ಕಡೆ ಆಟ ಎಲ್ಲ ಆಡಿಸಿದ್ರು, ಮ್ಯೂಸಿಕಲ್ ಚೇರು ಏನೇನೋ ಮಡಿಕೆ ಹೊಡಿಯೋದೇನೋ ಆಟ ಆಡಿಸಿದ್ರು. ಬಟ್ ಈ ವರ್ಷ ಏನೂ ಆಡಿಸಿರಲಿಲ್ಲ. ಹಬ್ಬದ ನೈಟೇ ಬಂದಿದ್ದರು. ನೋಡಿ ಇವಾಗ ಆರ್ಕೆಸ್ಟ್ರಾ ಎಲ್ಲ ಸ್ಟಾರ್ಟ್ ಆಯಿತು. ಇವಾಗ ನೋಡಿ ಹಾಗೆ ಇಲ್ಲಿ ಆರ್ಕೆಸ್ಟ್ರಾ ಸ್ವಲ್ಪ ಸ್ಟಾರ್ಟ್ ಆಯಿತು. ಹಾಗೆ ಸ್ವಲ್ಪ ಏನೋ ಚಿಕ್ಕದಾಗಿ ಸ್ವಲ್ಪ ಗಲಾಟೆ ಕೂಡ ಆಗೋಯಿತು. ಆದರೂ ಅವ್ರ ಪಾಡು ಅವರು ಮಾಡ್ತಾನೇ ಇದ್ದಾರೆ. ಗಲಾಟೆ ಮಾಡೋರು ಗಲಾಟೆ ಮಾಡ್ತಿದ್ದಾರೆ. ಯಾಕಂದರೆ ಅವರು ಒಪ್ಕೊಂಡಿರ್ತಾರಲ್ಲ, ಅವ್ರು ಯಾವುದೇ ಕಾರಣಕ್ಕೂ ನಿಲ್ಸಂಗಿಲ್ಲ. ಅವ್ರು ಏನಾದರೂ ಮಾಡ್ಕೊಳ್ಳಿ, ನಾವು ಮಾಡೋಣ ಅಂತ ಅವ್ರ ಪಾಡು ಅವರು ಕಾರ್ಯಕ್ರಮ ಮಾಡ್ತಿದ್ದಾರೆ. ಗಲಾಟೆ ಮಾಮೂಲಿ ಇದ್ದೇ ಇರುತ್ತಲ್ಲ, ಎಲ್ಲೇ ಹೋದ್ರೂ ಈ ಥರ ಫಂಕ್ಷನ್ಗಳಲ್ಲಿ ಹುಡುಗರು ಸೇರ್ಕೊಂಡು ಗಲಾಟೆ ಇದ್ದೇ ಇರುತ್ತೆ. ಹಾಗೆ ಅದು ಸಣ್ಣದೊಂದು ಗಲಾಟೆ ಆಗಿ ಆಮೇಲೆ ಊರವರೇ ಅಲ್ವಾ ಎಲ್ಲ ರಾಜಿ ಮಾಡ್ಕೊಂಡು ಏನೋ ಸರಿಯಾಗಿ ಮತ್ತೆ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದ್ರು. ನೋಡಿ ಇದು ಅಂದರೆ ಚೆನ್ನಾಗಿ ಮಾಡಿದರು. ಒಬ್ಬೊಬ್ಬರು ಚೆನ್ನಾಗಿ ಮಾಡ್ತಿರಲಿಲ್ಲ. ಇವರು ನೋಡಿ ನಮ್ಮೂರೇ, ನಮ್ಮ ಪಕ್ಕದ ಮನೆ ಅಣ್ಣ ಇದ್ದಾರೆ. ಅವರು ಕೂಡ ಹೋಗಿ ಡ್ಯಾನ್ಸ್ ಮಾಡ್ತಾಯಿದ್ರು, ಫುಲ್ಲು ಎಂಜಾಯ್ ಮಾಡ್ತಿದ್ರು. ಅಂದರೆ ಯಾವುದೋ ಒಂದು ಹಾಡು ಹಾಕಿದ್ರು. ಏನೋ ಒಂಥರ ಖುಷಿ ಅಲ್ಲ, ಸ್ಟೇಜ್ ಮೇಲೆ ಹೋಗಿ ಡ್ಯಾನ್ಸ್ ಮಾಡ್ಬೇಕನ್ನೋದೊಂದು ಇರುತ್ತೆ. ನೋಡಿ ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾರೆ, ಅವರು ಚೆನ್ನಾಗೇ ಮಾಡ್ತಿದ್ದಾರೆ. ನಾವೆಲ್ಲ ಫುಲ್ ಖುಷಿಯಾಗಿ ಕೂಗ್ತಿದ್ವಿ. ಅಂದರೆ ಅವರಾಗೆ ಸ್ಟೇಜ್ ಮೇಲೆ ಹೋಗಿಲ್ಲ, ಕೆಳಗಡೆನೇ ಬಂದು ಕುಣಿತಿದ್ದಾರೆ ಅವರು. ಎಲ್ಲ ಅವ್ರು ಮೈಕಲ್ಲಿ ಹಾಡಬೇಕಾದ್ರೆಲ್ಲ ಹೋಗಿ ಡ್ಯಾನ್ಸ್ ಮಾಡ್ತಾನೇ ಇದ್ದರು. ಸ್ಟೇಜ್ ಮೇಲೆ ಹೋಗಿ ಕುಣಿದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಕೆಳಗಡೆನೇ ಡ್ಯಾನ್ಸ್ ಮಾಡ್ತಾಯಿದ್ರು. ಇವ್ರು ನಮ್ಮ ಪಕ್ಕದ ಮನೆಯವ್ರು ಅಣ್ಣ. ಅವ್ರು ಫುಲ್ಲು ಹಾಡೋ ಡ್ಯಾನ್ಸಲ್ಲಿ ಮುಳುಗೋಗ್ಬಿಟ್ಟಿದ್ರು ಅವರು. ನೋಡಿ ಇವರು ಇನ್ನೊಬ್ಬರು ಕೂಡ ಬಂದು ಸೇರ್ಕೊಂಡು ಕುಣಿತಿದ್ದಾರೆ. ಫುಲ್ ಎಂಜಾಯ್ ಆಗ್ತಿತ್ತು. ಅಂದರೆ ಆದರೂ ಸ್ವಲ್ಪ ಬೇಜಾರು, ಸ್ವಲ್ಪ ಮಳೆ ಬೇರೆ ಇತ್ತು. ಅದರಲ್ಲಿ ಆದರೂ ಏನೂ ಪ್ರಾಬ್ಲಮ್ ಆಗದೇನೆ ಚೆನ್ನಾಗೇ ಕಾರ್ಯಕ್ರಮ ಮಾಡಿದರು. ಫುಲ್ ಎಂಜಾಯ್ ಮಾಡಿಕೊಂಡು ನೋಡಿಕೊಂಡು ಕೂತ್ಕೊಂಡಿದ್ವಿ. ಹಬ್ಬಗಳು ಬಂತಂದರೆ ಏನೋ ಒಂಥರ ಫುಲ್ ಖುಷಿ, ಎಂಜಾಯ್ ಮಾಡೋದು. ಹಾಗೆ ಗಣೇಶನ ಇಟ್ಟಿರೋದು ನಮ್ಮ ಮನೆ ಹಿಂದೆಗಡೆನೇ ದೇವಸ್ಥಾನ ಇರೋದು, ಅಲ್ಲೇ ಗಣೇಶನ ಇಟ್ಟಿರೋದು. ನೋಡಿ ಇಲ್ಲಿ ಕೂಡ ಎಲ್ಲ ಫುಲ್ ಡ್ಯಾನ್ಸು ಎಂಜಾಯ್ ಮಾಡ್ತಿದ್ದಾರೆ. ನೋಡಿ ಇವರೆಲ್ಲ ಲೇಡೀಸ್ ಎಲ್ಲ ಕುಣಿತಿದ್ದಾರೆ, ಎಲ್ಲ ಕೂತ್ಕೊಂಡು ನಾವು ಕೂಡ ನೋಡ್ತಿದ್ದೀವಿ. ಇಲ್ಲೇ ಗಣೇಶ ಇಟ್ಟಿದ್ದಾರೆ. ಗಣೇಶ ಬಿಡೋವರೆಗೂ ಫಂಕ್ಷನ್ಗಳಿರುತ್ತೆ. ಹಿಂಗೆ ಹಾಡು ಹಾಕ್ಕೊಳ್ಳೋದು, ಕುಣಿಯೋದು, ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡ್ತಾಯಿದ್ರು. ಏನೋ ಒಂಥರ ಖುಷಿ. ಆಮೇಲೆ ನೋಡಿ ಗಣೇಶ ಬಿಟ್ಟಾದಮೇಲೆ ಫುಲ್ ಬೋರಿಂಗ್ ಇರುತ್ತೆ. ಏನು ಮಜಾನೇ ಇರಲ್ಲ, ಖುಷಿ ಇರಲ್ಲ. ನೋಡಿ ಎಲ್ಲ ಹೆಂಗೆ ಎಂಜಾಯ್ ಮಾಡ್ತಿದ್ದಾರೆ. ನನಗೂ ಕೂಡ ಕರೆದ್ರು ಡ್ಯಾನ್ಸ್ ಮಾಡೋಕ್ಕೆ. ನೀವೇ ಮಾಡಿ, ನಾನು ವೀಡಿಯೋ ಮಾಡ್ಕೊಡ್ತೀನಿ ಅಂತ ಹೇಳಿ ವೀಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ಏನೋ ಒಂಥರ ಅವ್ರು ಯಾರು ಏನಾದರೂ ಅಂದ್ಕೊಳ್ಳಿ, ನಮ್ಮ ಪಾಡು ನಾವು ಖುಷಿಯಾಗಿರಬೇಕು. ಯಾರು ಬೇರೆಯವರೆಲ್ಲ ಹೇಳ್ತಾರೆ ಅಂತ ಅದು ತಲೆ ಕೆಡಿಸ್ಕೊಳ್ಳೇಬಾರ್ದು. ಕುಣಿತಾ ಇರಬೇಕು, ಎಂಜಾಯ್ ಇರೋದೊಂದು ಲೈಫ್ ಅಲ್ವಾ, ಅದಕ್ಕೆ ಚೆನ್ನಾಗಿ ನಾವು ಜರ್ನಿ ಮಾಡಬೇಕಾಗುತ್ತೆ. ನೋಡಿ ಎಲ್ಲ ನಮಗೂ ಒಂಥರ ಖುಷಿ ಇರುತ್ತೆ ನೋಡೋಕ್ಕೆ, ಕುತ್ಕೊಂಡು ಟೈಮ್ ಪಾಸ್ ಆಗಿರುತ್ತೆ. ನಾವು 11 ಗಂಟೆವರೆಗೂ ಅಲ್ಲಿ ಕುತ್ಕೊಂಡು ನೋಡಿದ್ವಿ. ಎಲ್ಲ ಕುಣಿತಿದ್ದಾರೆ. ಅಂದರೆ ಲೇಡೀಸ್ ಎಲ್ಲ ಮುಜುಗರ ಮಾಡ್ಕೊಳ್ಳಲ್ಲ. ಕೆಲವು ಕಡೆ ಏನೋ ಒಂಥರ ನಾಚಿಕೆ ಪಟ್ಕೊಳ್ತಾರೆ, ಏನು ಅಂದ್ಕೊಳ್ತಾರೋ ಏನೋ ಅಂತ. ನಮ್ಮ ಕಡೆ ಎಲ್ಲ ಹಂಗೇನೂ ಇಲ್ಲ. ಯಾರು ಏನಾದರೂ ಅಂದ್ಕೊಳ್ಳಿ, ನಮ್ಮ ಖುಷಿ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರು ಎಂಜಾಯ್ ಮಾಡ್ತಾಯಿದ್ದಾರೆ. ನೋಡಿ ಹೆಂಗೆ ಕುಣಿತಿದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ. ಅದು ಇನ್ನೂ ಇದೆ, ನಾನು ಫಾಸ್ಟಾಗಿ ಮಾಡಿಬಿಟ್ಟಿದ್ದೀನಿ. ಅವ್ರು ಫಾಸ್ಟಾಗಿ ಕುಣಿದಂಗೆ ಕಾಣಿಸ್ತಾ ಇದೆ.
ಲಾಂಗ್ ಇದೆ ಇನ್ನೂ ಕೂಡ ಅದು. ನೋಡಿ ಫುಲ್ಲು ಫಾಸ್ಟ್ ಕುಣಿತಿದ್ದಾರೆ ಅವರು. ನಮ್ಮೂರಲ್ಲಿ 5 ದಿನ ಇಡ್ತಾರೆ, 5 ದಿನದಲ್ಲಿ ಬಿಡ್ತಾರೆ. ಕೆಲವು ಕಡೆ 3 ದಿನದಲ್ಲೇ ಗಣೇಶನ ಬಿಡ್ತಾರೆ. ಅಂದರೆ ನಮ್ಮೂರಲ್ಲಿ 5 ದಿನ ಇರುತ್ತೆ. ಹೋದ ಸತಿನ 5 ದಿನನೇ ಇದ್ದಿದ್ದು. ಹಾಗೆ ಇವತ್ತು ನೋಡಿ ನಾಟಕದವ್ರು ಬಂದಿದ್ರು. ಇವತ್ತು ನೈಟ್ ನಾಟಕದವ್ರು ಅಂತೇಳಿ ಕರೆಸಿದ್ರು. ಅಂದರೆ ಮಿನಿ ಆರ್ಕೆಸ್ಟ್ರಾ ಅಂತ ಅವ್ರು ಮಾಡ್ತಿದ್ದಾರೆ. ಅವರು ಇಲ್ಲೇ ನಮ್ಮೂರ ಪಕ್ಕನೇ ಅವರು ಮಾಡ್ತೀವಿ ಅಂತ ಬಂದಿದ್ದರು. ಅದನ್ನು ಕೂಡ ನೋಡೋಣ ಅಂತ ಹೋಗಿದ್ವಿ. ಎಲ್ಲ ನಮ್ಮ ಮನೆ ಹಿಂದೆಗಡೆನೇ ಮಾಡ್ತಾರೆ ಅಲ್ಲೇ. ನಮ್ಮ ಮನೆ ಹಿಂದೆಗಡೆನೇ ಇರೋದು ದೇವಸ್ಥಾನ. ಅಲ್ಲೇ ಗಣೇಶನ ಕೂರಿಸಿರೋದು. ನೋಡಿ ಮಾಡ್ತಿದ್ದಾರೆ ಅವರು ಡ್ಯಾನ್ಸು ಎಲ್ಲ. ಇವರು ಚಿಕ್ಕ ಮಕ್ಕಳಾದರೂ ತುಂಬ ಚೆನ್ನಾಗೇ ಮಾಡಿದರು. ಖುಷಿ ಇರುತ್ತೆ. ಏನೇನು ಅಂದರೆ ದಿನ ಒಂದೊಂದು ಕಾರ್ಯಕ್ರಮ ಇದ್ದರೆ ನಮಗೂ ಖುಷಿ ಇರುತ್ತೆ, ಎಂಜಾಯ್ ಮಾಡ್ಬೋದು. ಗಣೇಶ ಇರೋವರು ಡೈಲಿ ಒಂದೊಂದು ಕಾರ್ಯಕ್ರಮ ಮಾಡ್ರು ಏನೋ ಎಂಜಾಯ್ ಮಾಡ್ತಾಯಿದ್ರೆ ಚೆನ್ನಾಗಿರುತ್ತೆ. ಆದರೆ ಆಮೇಲೆ ಗಣೇಶನ ಬಿಟ್ಟಾದಮೇಲೆ ಬೋರಿಂಗ್ ಆಗಿಬಿಡುತ್ತೆ, ಬೇಜಾರಾಗುತ್ತೆ. ಯಾಕಂದರೆ ಹಾಡು ಕೇಳಿಸಲ್ಲ, ಏನೂ ಕೇಳಿಸಲ್ಲ, ಫುಲ್ ಎಲ್ಲ ಸೈಲೆಂಟು. ಇವ್ರು ನೋಡಿ ವಿಷ್ಣುವರ್ಧನ್ ಅವ್ರ ಸಾಂಗು ಡ್ಯಾನ್ಸ್ ಮಾಡಿದರು ಹಾಡು ಹೇಳಿ. ಅವ್ರ ಥರನೇ ಮಾಡ್ತಿದ್ದಾರೆ. ಅಂದರೆ ಅವ್ರು ಅಲ್ಲ ಅಂದರೂ ಕೂಡ ಅವ್ರ ಥರನೇ ಟ್ರೈ ಮಾಡ್ತಾರಲ್ಲ, ಅದು ಖುಷಿ ಇರುತ್ತೆ. ವಿಷ್ಣುವರ್ಧನ್ ಫ್ಯಾನ್ಸ್ ಇರಬೇಕು ಅನಿಸುತ್ತೆ ಅವರು. ಸೇಮ್ ಸ್ವಲ್ಪ ಅವ್ರ ಥರನೇ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ, ಹಾಡು ಹೇಳ್ಕೊಂಡು ಅವ್ರ ಥರನೇ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ. ಹಾಗೆ ನಮ್ಮೂರ ಹೂವಿನ ಹಾರ ತೊಗೊಂಡು ಕೂಡ ಹಾಕಿದ್ರು ಖುಷಿಗೆ. ಏನು ಪಾಪ ಅವರು ಕೆಲವರು ಇವಾಗ 9 ಗಂಟೆಗೆ ಸ್ಟಾರ್ಟ್ ಮಾಡಿರೋದು ನೈಟು. ಅಂದರೆ ಸ್ವಲ್ಪ ಮಳೆ ಬೇರೆ ಬರ್ತಾ ಇರುತ್ತೆ, ಹಂಗೆ ಹೋಗ್ತಿದೆ. ಮಳೆ ಬಂದರೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ಪಾಪ ಅವರಿಗೆ. ಇದೇ ನೋಡಿ ನಮ್ಮೂರಲ್ಲಿ ಇಟ್ಟಿರೋ ಗಣೇಶ.